ನಮಸ್ಕಾರ ವಿದ್ಯಾರ್ಥಿಗಳೇ. ಅಗ್ರಿಕಲ್ಚರ್ ಈಸ್ ದ ಮೋಸ್ಟ್ ನೋಬಲ್, ಮೋಸ್ಟ್ ಯೂಸ್ಫುಲ್ ಎಂಪ್ಲಾಯ್ಮೆಂಟ್ ಆಫ್ ಮ್ಯಾನ್ ಅಂತ ಜಾರ್ಜ್ ವಾಷಿಂಗ್ಟನ್ ಹೇಳ್ತಾನೆ. ಸೊ BSc ಅಗ್ರಿ ಬಗ್ಗೆ ನಾವು ಇವತ್ತಿನ ಈ ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡೋರಿದ್ದೇವೆ. ಸೊ BSc ಅಗ್ರಿ ಹೇಗಿರುತ್ತೆ, ಯಾವುದು ಟಾಪ್ ಕಾಲೇಜಸ್, ಈ ಟೈಪ್ ಎಲ್ಲ ವಿಷಯಗಳನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಂದಿಗೆ ಸಂದೇಶ್ ಹೆಗಡೆ ಇದ್ದಾನೆ. ಸಂದೇಶ್, ನಮ್ಮ ಈ ಶುಭದ ಕರಿಯರ್ ಗೈಡೆನ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಸ್ಟೂಡೆಂಟ್ಸಿಗೆ ಏನು ಈ BSc ಅಗ್ರಿ ಹೇಗಿರುತ್ತೆ, ಸೊ ಅದರ ಕೋರ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ಬೇಕು. BSc ಅಗ್ರಿ ಇದು 4 ವರ್ಷದ ಕೋರ್ಸು, 8 ಸೆಮಿಸ್ಟರ್. ಓಕೆ. ಸೊ ಈಗ ಕಾಲೇಜಸ್ ಬಂದುಬಿಟ್ಟು ಯಾವ್ಯಾವ ಕಾಲೇಜ್ನಲ್ಲಿ ಈಗ ಎಂಟರ್ ಆಗೋದಿದ್ರೆ ಸೊ ಮೇನಾಗಿ ಯಾವ ಪ್ರೊಸೀಜರ್ ಫಾಲೋ ಮಾಡ್ತಾರೆ? CET ಬರೀತಾರಾ ಅಥವಾ ನೀಟ್ ಬರೀತಾರಾ? ಸೊ ಯಾವ ಎಕ್ಸಾಮ್ ಅವರು ಬರೀಬೇಕು? ನೀವು ಕೋರ್ಸಿಗೆ ಎಂಟರ್ ಆಗಬೇಕು ಅಂದರೆ ಒಂದು ಕರ್ನಾಟಕ CET. ಓಕೆ. ಇಲ್ಲ ಹೇಳಾದರೆ ನೀವು ICAR ಅವರು ಎಕ್ಸಾಮ್ ನಡೆಸ್ತಾರೆ. ಓಕೆ. NTA ಸರಿ. ಆ ಎಕ್ಸಾಮ್ ಥ್ರೂ ನೀವು ಎಂಟರ್ ಆಗ್ಬೋದು. ಇಲ್ಲ ಡಿಪ್ಲೊಮಾ ಥ್ರೂ ಎಂಟರ್ ಆಗ್ಬೋದು. ಅಂದರೆ SSLC ಮುಗಿದ ಮೇಲೆ ಅಥವಾ PUC ಮುಗಿದ ಮೇಲೆ 2 ವರ್ಷದ ಡಿಪ್ಲೊಮಾ ಇರುತ್ತೆ. ಓಕೆ. ಆ ಡಿಪ್ಲೊಮಾ ಆದಮೇಲೆ ನಿಮಗೆ ಲ್ಯಾಟ್ರಲ್ ಎಂಟ್ರಿಯಿಂದ ಹೋಗ್ಬೋದು ಅಗ್ರಿ ಕಾಲೇಜ್, ಫಸ್ಟ್ ಇಯರಿಗೆ ಜಾಯ್ನ್ ಆಗ್ಬೋದು. ಈಗ CETನಲ್ಲಿ ಯಾವ ಟೈಪ್ ಇರುತ್ತೆ ಅಂದರೆ ಎಷ್ಟು ರ್ಯಾಂಕಿಂಗ್ ಬಂದರೆ ಅವರು ಸೇಫ್ ಆಗಿರ್ತಾರೆ? ಈಗ ಪ್ರಾಕ್ಟಿಕಲ್ ಬೇಕಾಗತ್ತಾ ಅಥವಾ ಸೀದಾ ರ್ಯಾಂಕಿಂಗ್ ಅಷ್ಟೇ ಬೇಕಾಗತ್ತಾ? ಸೊ ಹೇಗಿರುತ್ತೆ? ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದ್ರೆ ಹೆಲ್ಪ್ ಆಗುತ್ತೆ. ಓಕೆ. ರ್ಯಾಂಕಿಂಗ್ ಇಂದ ಹೋಗ್ಬೇಕು ಅಂದ್ರೆ ಜನರಲ್ ಮೆರಿಟ್, ಫಾರ್ಮ್ ಸೈನ್ಸ್ ರ್ಯಾಂಕಿಂಗ್ ಒಂದು ಬಿಲೋ 2500 ಇರಬೇಕಾಗುತ್ತೆ. ಓಕೆ. ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಅಂದ್ರೆ 50% ಪ್ರಾಕ್ಟಿಕಲ್ ಎಕ್ಸಾಮ್ ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ. 50% ಪ್ರಾಕ್ಟಿಕಲ್. ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವ ಟೈಪ್ ಇರುತ್ತೆ? ಈಗ ಸೀದಾ ಆಗಿ ಅವರು ಪ್ರಾಕ್ಟಿಕಲ್ ಎಕ್ಸಾಮನ್ನು ಫೇಸ್ ಮಾಡ್ಬೋದಾ ಅಥವಾ ಯಾವುದಾದ್ರೂ ಕೋಚಿಂಗಿನ ಅವಶ್ಯಕತೆ ಇರುತ್ತೆ ಅವರಿಗೆ? ಕೋಚಿಂಗಿನ ಅವಶ್ಯಕತೆ ಅಂದರೆ ಕೆಲವರಿಗೆ ಬೇಕಾಗತ್ತೆ. ಅಂದ್ರೆ ಮಲೆನಾಡು ಜನಕ್ಕೆ ಬಯಲುಸೀಮೆ ಬೆಳೆ ಗೊತ್ತಿರಲ್ಲ, ಬಯಲುಸೀಮೆ ಅವರಿಗೆ ಮಲೆನಾಡು ಬೆಳೆ ಗೊತ್ತಿರಲ್ಲ. ಸರಿ. ಅದಕ್ಕೆ ಕೋಚಿಂಗ್ ಹೆಲ್ಪ್ ಆಗುತ್ತೆ. ಅಂದ್ರೆ ಸ್ಪೆಸಿಮಮ್ ಐಡೆಂಟಿಫಿಕೇಶನ್ ಇರುತ್ತೆ, ಅದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ. ಈಗ SSLC ಅವರು ಎಂಟರ್ ಆಗ್ಬೋದು ಅಂತ ಹೇಳಿದ್ರೆ, SSLC ಅವರು ಎಂಟರ್ ಆಗಿದ್ರೆ ಏನು ಮಾಡಬೇಕಾಗುತ್ತೆ? SSLC ಆದಮೇಲೆ SSLC ಆದಮೇಲೆ ಮಾರ್ಕ್ಸ್ ಬೇಸಿಸ್ ಮೇಲೆ ಎಂಟರ್ ಆಗ್ಬೋದು. ಓಕೆ. ಜಸ್ಟ್ SSLC ಮಾರ್ಕ್ಸ್ ಬೇಸಿಸ್ ಮೇಲೆ ಆರ್ SSLC ಮಾರ್ಕ್ಸ್ ಬೇಸಿಸ್ ಮೇಲೆ ನೀವು ಡಿಪ್ಲೊಮಾ ಎಂಟರ್ ಆಗಿ, ಓಕೆ, ಡಿಪ್ಲೊಮಾ ನಂತರ ಎಕ್ಸಾಮ್. ಯಾವ ಡಿಪ್ಲೊಮಾ? ಅಗ್ರಿಕಲ್ಚರ್ ಡಿಪ್ಲೊಮಾ ಅಂತ ಅಗ್ರಿ ಕಾಲೇಜಲ್ಲಿ ಇರುತ್ತೆ. ಅಗ್ರಿ ಕಾಲೇಜ್ನಲ್ಲಿ ಇರುತ್ತೆ. ಓಕೆ, ಫೈನ್. ಸೊ ಈಗ ಕಾಲೇಜ್ ಬಂದುಬಿಟ್ಟು ಎಷ್ಟು ಕಾಲೇಜಸ್ ಇವೆ ನಮ್ಮ ಕರ್ನಾಟಕದಲ್ಲಿ? ನಮ್ಮ ಕರ್ನಾಟಕದಲ್ಲಿ 4 ಯೂನಿವರ್ಸಿಟಿ ಇದೆ. ಓಕೆ. ಒಂದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡ, ಓಕೆ, ಮತ್ತು UAS ಬೆಂಗಳೂರು, UAS ರಾಯಚೂರು, UAHS ಶಿವಮೊಗ್ಗ. ಅದರೊಳಗೆ ಸಬ್ ಕಾಲೇಜಸ್ ಇದೆ. ಸರಿ. ಈಗ ಕ್ಯಾಂಪಸ್ 4. ಓಕೆ. ಅದರಲ್ಲಿ ಟಾಪ್ ಕಾಲೇಜಸ್ ಹಾಗೇನಾದರೂ ಇದೆಯಾ? ಈಗ ಒಬ್ಬರಿಗೆ ಆಯ್ಕೆ ಮಾಡ್ಕೊಳ್ಳಿ. ಈಗ ICAR ಅವರು ಪ್ರತಿ ವರ್ಷ ರ್ಯಾಂಕಿಂಗ್ ಕೊಡ್ತಾರೆ. ಓಕೆ. ಈ ವರ್ಷ ರ್ಯಾಂಕಿಂಗ್ ಅಲ್ಲಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡ ಟಾಪ್ನಲ್ಲಿದೆ. ಈಗ ನಮ್ಮ ಕರ್ನಾಟಕವನ್ನ ಬಿಟ್ಟು ಬೇರೆ ಕಡೆನೂ ಅಗ್ರಿ ಮಾಡೋರು ಇರ್ತಾರ? BSc ಅಗ್ರಿ ಅದೇ ICAR ಎಕ್ಸಾಮ್ ಥ್ರೂ ಎಂಟ್ರಿ ತಗೊಂಡವರು ಓಕೆ ಆಲ್ ಓವರ್ ಇಂಡಿಯಾ ಮಾಡ್ಬೋದು. ಈಗ ಅದರಲ್ಲಿ ಯಾವ್ದಾದ್ರು ನೋಟೇಬಲ್ ಕಾಲೇಜಸ್ ಹೀಗೇನಾದ್ರೂ ಇದೆಯಾ? ಯಾವ? IRI ನ್ಯೂ ದಿಲ್ಲಿ, ಓಕೆ, ಪಂಜಾಬ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಲುಧಿಯಾನಾ, ಓಕೆ, ಮತ್ತೆ ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೊಯಮತ್ತೂರು, ಓಕೆ, ಮತ್ತೆ ರಾಹುರಿ ಯೂನಿವರ್ಸಿಟಿ. ಓಕೆ. ಸೊ ಇಲ್ಲೆಲ್ಲ ಹೋಗೋರಿರ್ತಾರೆ. ಈಗ BSc ಅಗ್ರಿಗೆ ಎಂಟರ್ ಆಗೋರು ಬೇರೆ ಯಾವುದಾದ್ರೂ ಕೋಟಾ ಥ್ರೂ ಎಂಟರ್ ಆಗಬಹುದಾ? ಫಾರ್ ಎಕ್ಸಾಂಪಲ್ ಈಗ NRI ಕೋಟಾ ಅಂತ ಎಲ್ಲ ಇರುತ್ತೆ. NRI ಎಂಟರ್ ಆಗ್ಬೋದು. ಓಕೆ. ಅವರಿಗೆ ಅಂತ ಕೆಲವು ಸೀಟ್ ಇರುತ್ತೆ ಯೂನಿವರ್ಸಿಟಿಲಿ, ಎಂಟರ್ ಆಗ್ಬೋದು. ಓಕೆ. ಅವ್ರದ್ದು ಫೀ ಸ್ಟ್ರಕ್ಚರ್ ಸೇಮ್ ಇರುತ್ತಾ ಅಥವಾ ಬೇರೆ ಇರುತ್ತಾ? ಚೇಂಜ್ ಇರುತ್ತೆ. ಓಕೆ. ಅವರದ್ದು ಈಗ ನಾವು ಹೋಗ್ಬೇಕಿದ್ರೆ ಅಂದ್ರೆ 2016 ಬ್ಯಾಚ್ ನಂದು $6,000 ಇತ್ತು. ಅಂದ್ರೆ ಅರೌಂಡ್ 4,15,000 ಹತ್ರ ಆಗುತ್ತೆ ಒಂದು ವರ್ಷಕ್ಕೆ. ಓಕೆ. ಓಕೆ. ಈಗ ನಿಮ್ಗೆ ಆಸ್ ಎ ಬೀಯಿಂಗ್ ಎ ಜನರಲ್ ಮೆರಿಟ್ ಸ್ಟೂಡೆಂಟ್ ನೀವು ಅದಕ್ಕೆ ಎಂಟರ್ ಆದ್ರೆ ನಿಮ್ಮ ಫೀ ಸ್ಟ್ರಕ್ಚರ್ ಹೇಗಿರುತ್ತೆ? ಫೀಸ್ ನಿಮ್ಗೆ 1.5 ಲಕ್ಷ ಹತ್ರ ಆಗ್ಬೋದು. ಅಂದ್ರೆ ಎಂಟೈರ್ 4 ಇಯರ್ಸ್? ಎಂಟೈರ್ 4 ಇಯರ್ಗೆ. ಎಂಟೈರ್ 4 ಇಯರ್. ಓಕೆ. ಈಗ ಸ್ಕಾಲರ್ಶಿಪ್ ಏನಾದರೂ ಸಿಗತ್ತಾ ಅಥವಾ ಈಗ ಒಂದು ಲೋನ್ ಅಂತ ಸ್ಟಡಿ ಲೋನ್ ಮಾಡ್ಕೊಳ್ಳೋದು ಬೆಟರ್ ಅನ್ಸುತ್ತೆ? ಏನು ಅನ್ಸುತ್ತೆ? ಸ್ಕಾಲರ್ಶಿಪ್ ಸಿಗತ್ತೆ. ಓಕೆ. ಇಲ್ಲ ಅದು ಲೇಟ್ ಆಗತ್ತೆ. ನಿಮ್ಗೆ ಸ್ಟಡಿ ಲೋನ್ ಮಾಡ್ಕೊಳ್ಬಹುದು ಅಂದ್ರೂ ಮಾಡ್ಕೊಳ್ಬಹುದು. ಓಕೆ. ಸ್ಕಾಲರ್ಶಿಪ್ಪಿಗೂ ನೀವು ಅಪ್ಲೈ ಮಾಡ್ಬೋದು, ಸಿಗತ್ತೆ, ತೊಂದರೆ ಆಗಲ್ಲ. ಓಕೆ. ಈಗ 4 ಇಯರ್ ಕೋರ್ಸ್ನಲ್ಲಿ ಏನನ್ನ ಸ್ಟಡಿ ಮಾಡ್ತೀರಾ ನೀವು? 4 ಇಯರ್ ಕೋರ್ಸಲ್ಲಿ ನಮ್ಗೆ ಮೇನ್ ಕೋರ್ಸಸ್ ಅಂದ್ರೆ ಅಗ್ರೋನಮಿ ಒಂದಿರುತ್ತೆ, ಅಂದ್ರೆ ಬೇಸಾಯ ಶಾಸ್ತ್ರ. ಓಕೆ. ಮತ್ತೆ ಎಂಟಮಾಲಜಿ, ಕೀಟಶಾಸ್ತ್ರ. ಸರಿ. ಪ್ಲಾಂಟ್ ಬ್ರೀಡಿಂಗ್. ಸರಿ. ಅಂದ್ರೆ ಜೆನೆಟಿಕ್ಸ್ ಬರುತ್ತೆ. ಪ್ಲಾಂಟ್ ಪ್ಯಾಥಾಲಜಿ, ಕ್ರಾಪ್ ಫಿಸಿಯಾಲಜಿ, ಹಾರ್ಟಿಕಲ್ಚರ್. ಓಕೆ. ಫಾರೆಸ್ಟ್ರಿದು ಒಂದು ಕೋರ್ಸ್ ಇರುತ್ತೆ. ಸರಿ.
ಓವರ್ ಆಲ್ ಎಷ್ಟು ಸಬ್ಜೆಕ್ಟ್ಸ್ ಆಗುತ್ತೆ? ಓವರ್ ಆಲ್ 74 ಸಬ್ಜೆಕ್ಟ್ ಆಗುತ್ತೆ 8 ಸೆಮ್ಮಿಂದ. ಓಕೆ 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 74 ಸಬ್ಜೆಕ್ಟ್. ಫೈನ್. ಈಗ ಒಬ್ಬರು BSc ಅಗ್ರಿ ಮುಗಿಸಿದ್ರು ಹೇಳಾದರೆ ಸೀದಾ ಜಾಬಿಗೆ ಸೇರ್ಕೋಬೋದಾ, ಅಥವಾ ಸ್ವಲ್ಪ ವೇಟ್ ಮಾಡಿ, ಅಥವಾ ಮಾಸ್ಟರ್ ಡಿಗ್ರಿ ಮುಗಿಸಿ ಜಾಬಿಗೆ ಬರೋದು ಬೆಟರ? ಸೀದಾ BSc ಅಗ್ರಿಯಿಂದ ಜಾಬಿಗೆ ಹೋಗೋದಿದ್ರೆ ಏನು ಅಪಾರ್ಚುನಿಟಿ ಇದೆ? BSc ಅಗ್ರಿಯಿಂದ ಜಾಬಿಗೆ ಹೋಗಬೇಕು ಅಂದರೆ ಈಗ ಗೌರ್ಮೆಂಟ್ ಜಾಬ್ ಅಂತ ಬಂದರೆ ನಿಮಗೆ ಅಗ್ರಿಕಲ್ಚರ್ ಆಫೀಸರ್ ಅಂತ ಇರುತ್ತೆ. ಓಕೆ. ಕೃಷಿ ಅಧಿಕಾರಿ ಅಂತ ತಾವ್ತಾರಲ್ಲ, ಸರಿ, ಅವರು. ಆಮೇಲೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್. ಓಕೆ. ಮತ್ತೆ AD ಅಂತ ಬರುತ್ತೆ, ಅದಕ್ಕೆ MSc ಆಗಿರ್ಬೇಕಾಗತ್ತೆ. ಓಕೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅಂತ. ಓಕೆ. ಮತ್ತೆ ನೀವು ಬ್ಯಾಂಕಿಂಗ್ ಸೆಕ್ಟ್ರಿಗೆ ಹೋಗ್ತೀರಿ ಅಂದರೆ SO ಅಂತ ಬರುತ್ತೆ. ಓಕೆ. ಅಂದರೆ ಫೀಲ್ಡ್ ಆಫೀಸರ್ ಅಂತ ಕರೀತಾರಲ್ಲ, ಅದು ಅಗ್ರಿ ಅವರಿಗೆ ಇರುತ್ತೆ ಆ ಸೀಟು. ಓಕೆ. ಈ BSc ಅಗ್ರಿ ಕೋರ್ಸ್ ಹೇಳುವಂಥದ್ದು ಪರ್ಟಿಕ್ಯುಲರ್ಲಿ ಈಗ ಬಾಯ್ಸ್ ಓರಿಯೆಂಟೆಡ್ ಕೋರ್ಸಾ ಅಥವಾ ಗರ್ಲ್ಸ್ ಮಾಡ್ತಾರಾ, ಅಥವಾ ಅವ್ರ ರೇಷಿಯೋ ಹೇಗಿರುತ್ತೆ? ಗರ್ಲ್ಸ್ ಬಾಯ್ಸ್ ಎರಡೂ ಮಾಡ್ತಾರೆ. ಮೊದಲೇನಿತ್ತು ಅಂದ್ರೆ ಬಾಯ್ಸಿಗೆ ಅಷ್ಟೇ ಸೀಮಿತ ಅಂತ ಆಗಿತ್ತು. ಓಕೆ. ಈಗ 50-50% ಇದ್ದಾರೆ, ಬಾಯ್ಸ್ ಗರ್ಲ್ಸ್ ಈಕ್ವಲ್. ಓಕೆ. ಈಗ ಗರ್ಲ್ಸ್ ಬಂದ್ಬಿಟ್ಟು ಕೆಲವೊಬ್ರು ಕೇಳ್ತಾರೆ, ಈಗ ಫೀಲ್ಡ್ ಆಫೀಸರ್ ಎಲ್ಲ ಆಗ್ಬಿಟ್ರೆ ಸಮಸ್ಯೆ ಆಗುತ್ತೆ, ಹಾಗಾಗಿ ನಾವು ಯಾವ್ದಾದ್ರು ಟೀಚಿಂಗಿಗೆ ಅಷ್ಟೇ ಸೀಮಿತ ಆಗ್ಬಿಡ್ತೀವಿ, ಈ ಟೈಪ್ ಎಲ್ಲ ಇರುತ್ತೆ. ಸೊ ಹೇಗಿರುತ್ತೆ ಅವರ ದೃಷ್ಟಿಕೋನದಿಂದ ನೋಡಿದ್ರೆ? ಸೊ ಹೇಗಿರುತ್ತೆ ಕೋರ್ಸ್? ಫೀಲ್ಡ್ ವರ್ಕು ಕಷ್ಟ ಏನಾಗಲ್ಲ. ಓಕೆ. ಅಗ್ರಿಕಲ್ಚರ್ ನಮ್ಗೆ ಬ್ಯಾಕ್ಗ್ರೌಂಡ್ ಇರೋರಿಗೆ ಏನು ಸಮಸ್ಯೆನೂ ಆಗೋದಿಲ್ಲ. ಇಲ್ಲ ಅವ್ರು ಟೀಚಿಂಗ್ ಮಾಡ್ತಾರೆ ಅಂದ್ರೂ ಮಾಡ್ಬೋದು, ಇಲ್ಲ ಅಂದರೆ ಸೈಂಟಿಸ್ಟ್ ಆಗ್ಬೋದು. ಈಗ ರಿಸರ್ಚ್ ಫೀಲ್ಡಿಗೆ ಬಂದುಬಿಟ್ಟು ರಿಸರ್ಚ್ ಫೀಲ್ಡ್ನಲ್ಲಿ ತೊಡಗಿಸ್ಕೊಂಡ್ರೆ ಏನು ಬೆನಿಫಿಟ್ಟು ಅಂದರೆ ರಿಸರ್ಚ್ ಅಂದರೆ ಅವರು ಒಂದು ವೆರೈಟಿನ ರಿಲೀಸ್ ಮಾಡ್ಬೋದು ಮುಂದೆ. ಓಕೆ. ಅದು ಬೆನಿಫಿಟ್ ಆಗುತ್ತೆ. ಮತ್ತೆ ಯೂನಿವರ್ಸಿಟಿ ಲೆವೆಲಲ್ಲಿ ಏನಿರುತ್ತೆ ಅಂದರೆ 3 ಇರುತ್ತೆ. ಅಂದರೆ ಟೀಚಿಂಗು, ಎಕ್ಸ್ಟೆನ್ಷನ್, ರಿಸರ್ಚ್, 3 ವರ್ಕ್ ಅವ್ರು ಮಾಡಬೇಕಾಗತ್ತೆ. ಸರಿ. ಈಗ ಈ ಕಂಪನಿ ಕಡೆ ಬಂದರೆ ಯಾವ್ಯಾವ ಕಂಪನಿನಲ್ಲಿ ಅವ್ರನ್ನ ರಿಕ್ರೂಟ್ ಮಾಡ್ಕೋತಾರೆ? ಯಾವ ಟೈಪ್ ಜಾಬ್ಸ್ ಇರುತ್ತೆ ಅವ್ರಿಗೆ? ಜಾಬ್ಸ್ ಅಂದರೆ ಈಗ ಅಗ್ರೋಕೆಮಿಕಲ್ಸ್ ಇಂಡಸ್ಟ್ರಿ ಅಂದರೆ ಪೆಸ್ಟಿಸೈಡ್ ಆಗಿರ್ಬೋದು, ಫಂಗಿಸೈಡ್ ಆಗಿರ್ಬೋದು, ಇದು ಬರುತ್ತೆ. ಇಲ್ಲಾಂದರೆ ಫರ್ಟಿಲೈಸರ್ ಇಂಡಸ್ಟ್ರೀಸ್, ಇಲ್ಲ ಸೀಡ್ ಇಂಡಸ್ಟ್ರಿ ಅಂದರೆ ಹೈಬ್ರಿಡ್ ಸೀಡ್ ಪ್ರೊಡಕ್ಷನ್ ಇರುತ್ತೆ. ಓಕೆ. ಸೊ ಓವರ್ ಆಲ್ ಈಗ 4 ವರ್ಷದ ಎಕ್ಸ್ಪೀರಿಯನ್ಸ್ ಏನು ಹೇಳುತ್ತೆ ಈ BSc ಅಗ್ರಿಗೆ? ಸೊ ನಾನೀಗ BSc ಅಗ್ರಿ ಮಾಡಿ ಕರೆಕ್ಟ್ ಮಾಡಿದ್ದೇನೆ ಅಂತ ಅನ್ಸತ್ತಾ, ಅಥವಾ ನಾನು ಯಾವುದೋ ಬೇರೆ ಫೀಲ್ಡಿಗೆ ಹೋದರೆ ಮತ್ತು ಚೆನ್ನಾಗಿರ್ತಿತ್ತು ಅಂತ ಅನ್ಸತ್ತಾ? ಸೊ ನನಗೆ ಖುಷಿ ಅನಿಸ್ತದೆ BSc ಅಗ್ರಿ ಮಾಡಿದ್ದೆ. ಸರಿ. ಅಂದರೆ ರೈತರ ಮಗ ಆಗಿ ನಾವೊಂದು ಫಾರ್ಮಿಂಗ್ ಕಮ್ಯುನಿಟಿಗೆ ಹೆಲ್ಪ್ ಮಾಡ್ಬೋದು ಅಂತಿದೆ. ಓಕೆ. ಅಂದರೆ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಹೇಳಿ, ಅದೊಂದು ಎಕ್ಸ್ಪೀರಿಯನ್ಸ್ ಮೇನ್. ಅಂದರೆ ರಾವೆ ಅಂತ ನಡೆಸ್ತಾರೆ 4th ಇಯರ್ ಅಲ್ಲಿ, ರೂರಲ್ ಅವೇರ್ನೆಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ. ಅದು ನಮಗೆ ವರ್ಕಿನ ಬಗ್ಗೆ, ಹಿಂಗೆ ಫೀಲ್ಡ್ ವರ್ಕ್ ಬಗ್ಗೆ ಮಾಹಿತಿ ಸಿಗುತ್ತೆ ನಮಗೆ. ಸರಿ. ಮತ್ತೆ ಅನುಭವನೂ ಆಗುತ್ತೆ. ಮತ್ತೆ ಅಗ್ರೋ ಇಂಡಸ್ಟ್ರಿ ಅಟ್ಯಾಚ್ಮೆಂಟ್ ಅಂತ ಮಾಡ್ತಾರೆ. ಅಂದ್ರೆ ಅಗ್ರೋ ಇಂಡಸ್ಟ್ರಿಯಲ್ ಜಾಬ್ ಹೆಂಗಿರುತ್ತೆ, ಮತ್ತೆ ವರ್ಕ್ ನಮ್ದು ಏನಿರುತ್ತೆ ಅದ್ರ ಬಗ್ಗೆ ಮಾಹಿತಿ ಸಿಕ್ತು. ಆಲ್ ಇಂಡಿಯಾ ಸ್ಟಡಿ ಟೂರ್ ಅಂತ ಇರುತ್ತೆ ಮತ್ತೆ. ಓಕೆ. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸರಿ. ಈಗ ಒಬ್ಬನು BSc ಅಗ್ರಿ ಮುಗಿಸಿ ಈಗ ಅವನಿಗೆ ಜಾಬ್ ಮಾಡಲಿಕ್ಕೆ ಇಷ್ಟ ಇಲ್ಲ, ಬಟ್ ಮನೆಯಲ್ಲಿ ಲ್ಯಾಂಡ್ ಇದೆ ಹೇಳಾದ್ರೆ ಅಂಥವರಿಗೆ ಏನಾದರೂ ಬೆನಿಫಿಟ್ ಇದೆಯಾ? ಹೇಗೆ ಬೆನಿಫಿಟ್ ಆಗುತ್ತೆ ಅವರಿಗೆ ಅಂದ್ರೆ, ಈಗ ಒಂದು ಡಿಸೀಸ್ ಬಂತು ಅಂದ್ರೆ ಅವರು ಗುರುತಿಸ್ತಾರೆ. ಅದಕ್ಕೆ ಯಾವ ಕೆಮಿಕಲ್ ಸ್ಪ್ರೇ ಮಾಡಬೇಕು, ಹೆಂಗ್ ಕಂಟ್ರೋಲ್ ಮಾಡಬೇಕು, ಇಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದಿದ್ರೆ ಅದು ಹೆಂಗೆ ಮಾಡಬೇಕು, ಅದ್ರ ಬಗ್ಗೆನೂ ನಾಲೆಜ್ ಇರುತ್ತೆ ಅವರಿಗೆ, ಮಾಡ್ಕೊಂಡು ಹೋಗ್ಬೋದು. ಮನೇಲೇ ಮಾಡ್ತೇನೆ ಅಂದ್ರೆ ಏನೂ ಸಮಸ್ಯೆ ಆಗೋದಿಲ್ಲ. ಓಕೆ. ಸೊ ಸಂದೇಶ್, ಈಗ ನಮ್ಮ PUC 1 ಸ್ಟೂಡೆಂಟ್ಸ್ ನೋಡ್ತಾ ಇರ್ತಾರೆ ಈ ವಿಡಿಯೋನ, PUC 2ದವ್ರು ನೋಡ್ತಾ ಇರ್ತಾರೆ. ಸೊ ಫೈನಲಿ ಆ ವಿದ್ಯಾರ್ಥಿಗಳಿಗೆ, ಆ ಯಂಗ್ ಟ್ಯಾಲೆಂಟ್ಸಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀಯ ನೀನು? ಅವ್ರಿಗೆ ಹೇಳಬೇಕು ಅಂದರೆ, ಈಗ ಅಗ್ರಿಕಲ್ಚರ್ ಇಸ್ ಅವರ್ ಕಲ್ಚರ್. ನೀವು ಅಗ್ರಿಕಲ್ಚರ ಉಳಿಸ್ಕೊಂಡು ಹೋಗೋದು, ಬೆಳೆಸ್ಕೊಂಡು ಹೋಗೋದು ಮುಂದೆ ನಮ್ಮ ಕೈಯಲ್ಲೇ ಇದೆ. ಅಡ್ವಾನ್ಸ್ ಆಗಿ ಮಾಡಬೇಕು ಅಂದರೆ ಮತ್ತೊಂದು ಕೋರ್ಸ್ ಚೆನ್ನಾಗಿದೆ, ಅದು ಮಾಡ್ಬೋದು ನಾವು ಅಗ್ರಿಕಲ್ಚರು. ಮತ್ತು ಬ್ರೀಡಿಂಗು ಅವರದ್ದು ಒಂದು ಹೇಳಬೇಕು ಅಂದರೆ, ಡೆಫಿನೇಷನ್ ಹೇಳಬೇಕು ಅಂದರೆ, ಬ್ರೀಡ್ ದ ಪ್ಲ್ಯಾಂಟ್, ಫೀಡ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಮಾಡ್ಬೋದು, ಅಗ್ರಿಕಲ್ಚರ್ ಮಾಡ್ಬೋದು, ಒಳ್ಳೆ ಹೋಪ್ಸ್ ಇದೆ. ಮತ್ತು ನಾವು ಮನೇಲೇ ಹೊಲ ಇದೆ ಮಾಡ್ತೇವೆ ಅಂದರೆ ಏನು ಸಮಸ್ಯೆ ಆಗೋದಿಲ್ಲ. ಓಕೆ ಸಂದೇಶ್, ಇಷ್ಟೊತ್ತು ನಮಗೆ ಅಗ್ರಿಕಲ್ಚರ್ BSc ಅಗ್ರಿ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ನೀಡಿದಿರಿ. ಸೊ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಶುಭದ ಎಜುಕೇಷನ್ ಪರವಾಗಿ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಸೊ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ಕಾನ್ಸೆಪ್ಟನ್ನು ತಗೊಳ್ಳೋಣ. ಸೊ ಜೈ ಹಿಂದ್, ಬಾಯ್.